ರಾಜ್ಯಕ್ಕೆ ಕರ್ನಾಟಕ ಅನ್ನುವ ಹೆಸರನ್ನು ಇಟ್ಟು 50 ವರ್ಷ ಆಗಿದೆ. ಇದೊಂದು ನಾವೆಲ್ಲರೂ ಸಂಭ್ರಮ ಪಡುವಂಥ ಕ್ಷಣ. ಆದರೆ ಕನ್ನಡ ಭಾಷೆಗೆ ಏನೆಲ್ಲ ಮಾನ್ಯತೆ ಸಿಗಬೇಕಾಗಿತ್ತೋ, ಅವಕಾಶಗಳು ಸಿಗಬೇಕಾಗಿತ್ತೋ ಅದು ಸಿಕ್ಕಿಲ್ಲ ಅನ್ನುವ ಸಂಕಟ ಕೂಡ ಈ ಸಂದರ್ಭದಲ್ಲಿ ನಮ್ಮನ್ನು ಕಾಡ್ತಾ ಇದೆ. ಹಾಗೆ ನಾವೇನು 1960-70ರ ದಶಕದಲ್ಲಿ ಕರ್ನಾಟಕಕ್ಕಾಗಿ, ಕನ್ನಡಕ್ಕಾಗಿ, ಕನ್ನಡಿಗರಿಗಾಗಿ ಹೋರಾಟಗಳನ್ನು ಮಾಡಲು ಭಾಳ ಕೆಚ್ಚದೆಯಿಂದ ಅನೇಕ ಹಿರಿಯರು ಹೋರಾಟವನ್ನು ಪ್ರಾರಂಭ ಮಾಡಿದ್ರು. ಆ ನಂತರದ ದಶಕಗಳಲ್ಲಿ ಕೂಡ ಆ ಹೋರಾಟ ಮುಂದುವರಿಯಿತು, ಅನೇಕರು ಮುಂದುವರಿಸಿದ್ರು. ಅದೆಲ್ಲದರ ಫಲವಾಗಿ ಒಂದಿಷ್ಟು ಸಣ್ಣ ಸಮಾಧಾನ ಸಿಕ್ಕಿದೆ ಹೊರತು ಇವತ್ತು ನಾವೆಲ್ಲರೂ ಖುಷಿ ಪಡುವಂಥ, ಸಂಭ್ರಮ ಪಡುವಂಥ ವಾತಾವರಣ ನಿರ್ಮಾಣ ಆಗಲಿಕ್ಕಾಗಿಲ್ಲ. ಅವತ್ತು ದಕ್ಷಿಣ ಭಾರತದ ತಮಿಳರು, ತೆಲುಗರು, ಮಲಯಾಳಿಗಳು ಇಷ್ಟು ಜನ ಈ ಬೆಂಗಳೂರನ್ನು ಆಕ್ರಮಿಸ್ಕೊತಾಯಿದ್ರು. ಕರ್ನಾಟಕದ ಎಲ್ಲ ಕಡೆ ಅವರು ಆಕ್ರಮಿಸ್ಕೊತಾಯಿದ್ರು. ಆದರೆ ಅವ್ರ ವಿರುದ್ಧ ಹೋರಾಟ ಮಾಡಿದ್ರು. ಅವರು ಕನ್ನಡಿಗರಾಗಬೇಕು ಅನ್ನುವ ಹೋರಾಟವನ್ನು ಮಾಡಿದ್ರು. ಆದರೆ ಇವತ್ತಿನ ಸ್ಥಿತಿ ಹೇಗಿದೆ ಅಂದರೆ, ಆ ದಕ್ಷಿಣ ಭಾರತದ ಬೇರೆ ರಾಜ್ಯಗಳಿಂದ ಬಂದಂಥ ಜನ ಯಾರಿದ್ದಾರೋ ಅವರೆಲ್ಲರೂ ಕನ್ನಡಿಗರಾಗ್ತಾವ್ರೆ, ಕನ್ನಡ ಕಲಿತಾವ್ರೆ. ಮತ್ತು ಕನ್ನಡಿಗರು ಇವತ್ತು ಇನ್ನೊಂದು ಹೊಸ ಶಕ್ತಿಯನ್ನು, ಹೊಸ ಸಮಸ್ಯೆಯನ್ನು ಎದುರಿಸಬೇಕಾಗಿದೆ. ಎಂಥದ್ದು ಅಂದರೆ, ಉತ್ತರ ಭಾರತದ ಉತ್ತರ ಪ್ರದೇಶದಿಂದ ಹಿಡಿದು, ಬಿಹಾರಿಂದ ಹಿಡಿದು, ಒರಿಸ್ಸಾ ಆಗಲಿ, ಪಶ್ಚಿಮ ಬಂಗಾಳ ಆಗಲಿ, ರಾಜಸ್ಥಾನ ಆಗಲಿ, ಮಧ್ಯಪ್ರದೇಶ ಮತ್ತು ಮಹಾರಾಷ್ಟ್ರ, ಈ ಎಲ್ಲ ರಾಜ್ಯಗಳಿಂದ ಈ ಕರ್ನಾಟಕಕ್ಕೆ ವಲಸೆ ಬರ್ತಾವೆ. ಅದು ಎಷ್ಟರ ಮಟ್ಟಿಗೆ ಅಂದರೆ ಭಯಂಕರವಾದ ಸಂಖ್ಯೆಯಲ್ಲಿ ವಲಸೆ ಬರ್ತಿದ್ದಾರೆ. ಅವರೆಲ್ಲರೂ ಇವತ್ತು ಎಲ್ಲ ಕೆಲಸಗಳನ್ನು ಮಾಡೋದಕ್ಕೆ ಅವರು ಸಿದ್ಧವಾಗಿದ್ದಾರೆ. ಮಾಡಿ ಏನು ಕನ್ನಡಿಗರು ಸಣ್ಣ ಪುಟ್ಟ ಕೆಲಸಗಳು, ಉದ್ಯಮ ಮತ್ತು ಸಣ್ಣ ಪುಟ್ಟ ಉದ್ಯೋಗ ಇವೆಲ್ಲ ಮಾಡ್ತಿದ್ರಲ್ಲ, ವೃತ್ತಿಗಳನ್ನು, ಆ ಎಲ್ಲ ಕೆಲಸಗಳನ್ನು ಅವರು ಮಾಡುವಂತೆ ಇವತ್ತು ಅವ್ರು ಮುಂದೆ ಬಂದಿದ್ದಾರೆ. ಕನ್ನಡಿಗರ ಕೆಲಸವನ್ನು ಕಿತ್ಕೊಂಡವ್ರೆ. ಇದ್ರ ಬಗ್ಗೆ ಯಾರೂ ಮಾತಾಡೋಕ್ಕಾಗ್ತಾ ಇಲ್ಲ. ಉತ್ತರ ಭಾರತದ ರಾಜಕಾರಣ ತುಂಬ ದುಷ್ಟ ರಾಜಕಾರಣ ಇದೆ. ಆ ರಾಜಕಾರಣದ ಕುಮ್ಮಕ್ಕೋ ಏನೋ ಇವತ್ತು ನಾವು ಅಲ್ಲಿ ಮಾರ್ವಾಡಿಗಳ ವಿರುದ್ಧನೋ, ಅಥವಾ ಹಿಂದಿ ವಾಲಗಳ ವಿರುದ್ಧನೋ, ಅಥವಾ ಬೇರೆ ಬೇರೆ ಭಾಷಿಕರ ವಿರುದ್ಧನೋ ನಾವು ಹೋರಾಟ ಮಾಡಬೇಕಾದ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಆ ಹೋರಾಟವನ್ನು ಯಾರೂ ಅರ್ಥ ಮಾಡ್ಕೊಳ್ಳೋಕ್ಕಾಗಿಲ್ಲ, ಯಾರೂ ಮಾಡಲಿಕ್ಕಾಗ್ತಾಯಿಲ್ಲ, ಮಾಡ್ತಿಲ್ಲ ಕೂಡ. ನಾವೇನು ಅವತ್ತಿನ ಕಾಲಕ್ಕೆ 60-70ರ ದಶಕಕ್ಕೆ ಈ ದಕ್ಷಿಣ ಭಾರತದಿಂದ ಬಂದಂಥ ತಮಿಳರು, ಮಲಯಾಳಿಗಳು, ತೆಲುಗರು ಇವರ ವಿಚಾರದಲ್ಲಿ ಹೋರಾಟ ಮಾಡ್ತಿದ್ವೋ, ಅಂಥ ಹೋರಾಟ ಇವತ್ತು ಮತ್ತೆ ಮಾಡಬೇಕಾದಂಥ ಪರಿಸ್ಥಿತಿ ಇದೆ. ಇಲ್ಲ ಅಂದರೆ ಕನ್ನಡಿಗರ ಸಣ್ಣ ಪುಟ್ಟ ವೃತ್ತಿಗಳನ್ನು ಕೂಡ, ಸಣ್ಣ ಪುಟ್ಟ ಉದ್ಯಮಗಳನ್ನು ಕೂಡ ಅವರು ಆಕ್ರಮಿಸಿಕೊಂಡು, ಉತ್ತರ ಭಾರತದ ಜನ ಆಕ್ರಮಿಸ್ಕೊಂಡು ಕನ್ನಡಿಗರನ್ನು ಬರಿಗೈಯಲ್ಲಿ ನಿಲ್ಲಿಸ್ತಾರೆ. ಆ ಸ್ಥಿತಿ ನಿರ್ಮಾಣ ಆಗ್ತಿದೆ. ಕನ್ನಡಿಗರು ಒಂದೊಂದೇ ವೃತ್ತಿಗಳನ್ನು ಕಳ್ಕೊತಾವ್ರೆ, ಉದ್ಯಮಗಳನ್ನು ಕಳ್ಕೊತಾವ್ರೆ. ಇದು ಯಾವ ಸಂದರ್ಭದಲ್ಲಿ? ಕರ್ನಾಟಕ ಅನ್ನುವ ಹೆಸರನ್ನು ಇಟ್ಟು 50 ವರ್ಷಗಳ ಸಂಭ್ರಮ ಪಡ್ತಿರುವಂಥ ಸಂದರ್ಭ. ಹಾಗಾಗಿ ಇದೇನು ಸಂಭ್ರಮದ ಕಾಲ ಅಲ್ಲ. ಸರ್ಕಾರಗಳು ಮನವರಿಕೆ ಮಾಡ್ಕೋಬೇಕು. ಅದು ಯಾವುದೇ ಸರ್ಕಾರ ಬರಲಿ, ಬಂದ ಸರ್ಕಾರಗಳು ಕನ್ನಡಿಗರ ಪರವಾಗಿ ನಿಲುವನ್ನು ವ್ಯಕ್ತಪಡಿಸಬೇಕು. ಕನ್ನಡಿಗರ ಪರವಾಗಿ ಕಾನೂನನ್ನು ಮಾಡಬೇಕಾಗಿದೆ. ಮತ್ತು ಕನ್ನಡಿಗರಿಗೆ ಮತ್ತೆ ಉದ್ಯೋಗದ ಭರವಸೆಯನ್ನು ಕೊಡಬೇಕಾಗಿದೆ. ಮತ್ತು ಕನ್ನಡಿಗರಿಗೆ ಮನೆ ಆಗಲಿ, ನಿವೇಶನಗಳಾಗಲಿ ಇವೆಲ್ಲವನ್ನು ಕೊಡುವ ಒಂದು ಭರವಸೆಯನ್ನು ಕೊಡಬೇಕಾಗಿದೆ. ಕೊಡಲಿಲ್ಲ ಅಂದರೆ ಇದು ಕರ್ನಾಟಕವಾಗಿ ಉಳಿಯಲ್ಲ, ಕನ್ನಡಿಗರ ರಾಜ್ಯವಾಗಿ ಉಳಿಯಲ್ಲ ಅನ್ನುವ ಅಪಾಯದ ಸಂಕಷ್ಟದಲ್ಲಿ ನಾವಿದ್ದೀವಿ. ಸರ್ಕಾರಗಳು ಎಚ್ಚೆತ್ಕೋಬೇಕು, ಜಾಗೃತಗೊಳ್ಬೇಕು. ಮತ್ತು ಅದೇ ಸಂದರ್ಭದಲ್ಲಿ ಕನ್ನಡಿಗರು ಕೂಡ ಬೀದಿಗೆ ಇಳಿಬೇಕಾದಂಥ ಅನಿವಾರ್ಯ ಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೆ ಕನ್ನಡ ಚಳವಳಿಗಾರರು, ಈಗೇನೇನು ಚಳವಳಿಗಾರರಿದ್ದಾರೆ ಅವರೆಲ್ಲರೂ ಕೂಡ ಆತ್ಮಾವಲೋಕವನ್ನು ಮಾಡ್ಕೋಬೇಕು ಅನ್ನುವ ವಿಚಾರ ಇವತ್ತಿನ ಕಾರ್ಯಕ್ರಮದಲ್ಲಿ ಹೊರಹೊಮ್ಮಿತು. ಇವತ್ತಿನ ಕಾರ್ಯಕ್ರಮದಲ್ಲಿ ಆ ದೊಡ್ಡ ಒಳ್ಳೆಯ ವಿಚಾರ ಬಂತು. ಹಾಗಾಗಿ ಚಳವಳಿ ನಾಯಕರು ಕೂಡ ಆತ್ಮಾವಲೋಕನ ಮಾಡ್ಕೋಬೇಕು. ಮತ್ತು ಕನ್ನಡಿಗರು ಕೂಡ ಸೆಟೆದು ನಿಲ್ಲಬೇಕಾದಂಥ ತುಂಬ ಸಂದಿಗ್ಧ ಸಂದರ್ಭ ಇದು ಅನ್ನುವ ಮಾತನ್ನು ಹೇಳಲಿಕ್ಕೆ ಬಯಸ್ತೀನಿ. ಇದೇ ಕಿನೋಟ್ಯಾಕ್ಸ್ ಎದುರುಗಡೆ ಇರ್ತಕ್ಕಂಥ ಮುರುಗನ್ ಆರ್ಟ್ಸ್ನ ಮಾಲೀಕರ ಹತ್ರ
50,000 ರೂಪಾಯಿ ದುಡ್ಡಿಸ್ಕೊಂಡು ಅರಮನೆ ಮೈದಾನದಲ್ಲಿ ಕನ್ನಡ ರತ್ನ ಅಂತೇಳಿ ಪ್ರಶಸ್ತಿ ಕೊಡ್ತಾರೆ. ಅವ್ರೇನು ತಿಳ್ಕೊತಾರೆ ನಮ್ಮ ಬಗ್ಗೆ? ಇಷ್ಟೇ ಕನ್ನಡ ಚಳವಳಿಗಾರರು, ಇಷ್ಟೇ. ಬೀದಿಲಿ ಕನ್ನಡ ಅಂತಾರೆ, ಮನೆಗೆ ಬಂದು ಮಾತ್ರ ದುಡ್ಡು ಸುಲಿ ಮಾಡ್ತಾರೆ. ಮಾರ್ವಾಡಿಗಳ ಹತ್ರ ನಾವು ದುಡ್ಡು ಸುಲು ಮಾಡ್ತೀವಿ, ಗುಜರಾತಿಗಳ ಹತ್ರ ದುಡ್ಡು ಸುಲು ಮಾಡ್ಕೊಳ್ತೀವಿ, ದೊಡ್ಡ ದೊಡ್ಡ ಮಾರ್ಗಳ ಹತ್ರ ಕಲೆಕ್ಷನ್ ಮಾಡ್ತೀವಿ, ಕೊಡದರ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ. ಏನಾಯ್ತು? ಆನಾ ಕೃಷ್ಣರಾಯರು, ಮಾರಾಮೂರ್ತಿಯವರು ಕಟ್ಟಿದ ಕನ್ನಡ ಚಳವಳಿ ಏನಾಯ್ತು? ದುಡ್ಡಿಗೆ ಮಾರ್ಕೊಂಡಾಯ್ತು. ಇವೆಲ್ಲ ನೆನಪಿಕೊಂಡ್ರೆ, ಇವೆಲ್ಲ ಯೋಚನೆ ಮಾಡಿದ್ರೆ ಹೊಟ್ಟೆ ಉರಿಯುತ್ತೆ, ಸಂಕಟ ಆಗುತ್ತೆ. ಯಾಕೆ ಜಾನಗೀರು ಹೇಳಿದ್ರು 100 ಜನ ಬರಲ್ಲ ಅಂತ. ಸ್ನೇಹಿತರೆ, ಇವತ್ತು ಹೋರಾಟಕ್ಕೆ ನಾವು ದುಡ್ಡು ಕೊಟ್ಟು ಜನ ಕರ್ಕೊಂಡ್ಬರ್ತಾ ಇದ್ದೀವಿ. ಪಕ್ಕದ ಹಳ್ಳಿಗಳಿಂದ, ಪಕ್ಕದ ತಾಲೂಕುಗಳಿಂದ ಗಾರ್ಮೆಂಟ್ಸ್ ಕೆಲಸ ಮಾಡೋ ಹೆಣ್ಣು ಮಕ್ಕಳನ್ನ ದಿನಗೂಲಿ ಅವ್ರಿಗೆ ಅಲ್ಲಿ ಎಷ್ಟೊಂದು ದಿನಕ್ಕೆ ಸಂಬಳ ಕೊಡ್ತಾರೆ, ಅಷ್ಟನ್ನ ಕೊಟ್ಟು ಆ ಹೆಣ್ಮಕ್ಳನ್ನ ಕರ್ಕೊಂಡು ಬಿಡ್ತಾ ಇದ್ದೀವಿ. ಅಕ್ಕಪಕ್ಕ ತಾಲೂಕಿನಿಂದ ಅವ್ರಿಗೆ ಖರ್ಚು ಹೇಳಿದ್ರ ಜಂಗೇರಿಯವರು ಕಂಡ ಎಂಡ ತುಂಡು ಕೊಟ್ಟು ವಾಹನ ಕೊಟ್ಟು ಕರ್ಕೊಬಂದು ಚಳವಳಿ ಮಾಡಿಸ್ತಾ ಇದ್ವಿ. ನಿಜ ಕನ್ನಡಿಗರು, ನೈಜ ಕನ್ನಡಿಗರು ನೋವನ್ನು ಉಂಟ್ಕೊಂಡು ಅಪಮಾನ ಸೇರಿಸಿಕೊಂಡು ಮನೆಯಲ್ಲಿದ್ದಾರೆ. ಕಾರಣ ಯಾವ ನಾಯಕರು ಅವರನ್ನು ಕೈ ಹಿಡಿದಿರ್ತಿಲ್ಲ. ಹಾಗಾಗಿ ಇವತ್ತು ಕನ್ನಡ ಚಳವಳಿ ಏನಾದರೂ ಕುಸಿದಿದ್ರೆ, ಕನ್ನಡ ಚಳವಳಿ ಏನಾದರೂ ತನ್ನ ಶಕ್ತಿಯನ್ನು ಕಳ್ಕೊಂಡಿದ್ರೆ ಅದು ನಾನೇ ಕಾರಣ. ಬೇರೆಯವ್ರ ಮೇಲೆ ಅಪವಾದ ಹೊರಿಸೋದಕ್ಕೆ ನಾವು ಯಾವತ್ತೂ ಇಷ್ಟೇ. ರಾಜಕಾರಣಿಗಳು ಗೊತ್ತಾಯಿತು, ಅವರಿಗೆ ಪ್ರತಿನಿತ್ಯ ರಿಪೋರ್ಟ್ ಹೋಗುತ್ತೆ. ಗುಪ್ತದಳ ಅವರು ಮಾಹಿತಿ ಕೊಡ್ತಾರೆ. ಸರ್, ಈ ಸಂಘಟನೆ ಇಷ್ಟೇ ಜನ, ಈ ಸಂಘಟನೆ ಇಷ್ಟೇ ಜನ, ಈ ಸಂಘಟನೆ ಇಷ್ಟೇ, ಇವ್ರು 10 ಗಂಟೆಗೆ ಬರ್ತಾರೆ, 12 ಗಂಟೆ ಪ್ರತಿಭಟನೆ, ಮೀಡಿಯಾದಲ್ಲಿ ಬಂದ್ಮೇಲೆ ಹೊರಟೋಗ್ತಾರೆ, ಮೀಡಿಯಾದಲ್ಲಿ ಬರೋರು ಇರ್ತಾರೆ. ಈ ಸಂಘಟನೆ ಪ್ರತಿ ಹೆಜ್ಜೆಗೂ ರಾಜ್ಯ ಗುಪ್ತದಳದವರು ಸರ್ಕಾರಕ್ಕೆ ಮಾಹಿತಿ ಕೊಡ್ತಾ ಇರ್ತಾರೆ. ಸರ್ಕಾರ ಗಮನಿಸುತ್ತೆ. ಇಷ್ಟೇ ನಾವು ಇವತ್ತು ಬಿಡುವಿಗೆ ಅಂದರು. ಒಬ್ಬ ಕನ್ನಡ ಚಳವಳಿಗಾರನ 14 ದಿನ ಜೈಲು ಇಟ್ಕೊಂಡಿದ್ದಾರೆ ಅಂದ್ರೆ ಸರ್ಕಾರ ಎಷ್ಟು ಉದಾಸೀನ ಮಾಡಿದೆ ಅಂದ್ರೆ ನಾವು ಎಷ್ಟು ಕೆಳಗಿಳಿದಿದ್ದೀವಿ ಅನ್ನೋ ಅರ್ಥ. ಒಬ್ಬ ಕನ್ನಡ ಚಳವಳಿಗಾರರನ್ನ ಸುಮಾರು 50 ಜನನ್ನ ಮೊನ್ನೆ ನಡೆದಂತ ನಾಮಫಲಕ ಚಳವಳಿಯಲ್ಲಿ 15 ದಿವಸ ಸರಿಯಾಗಿ ಇಟ್ಕೊಂಡ್ರು. ಮತ್ತೆ 2 ಕೇಸ್ ಬಿಟ್ರೆ ಮತ್ತೆ ಅರೆಸ್ಟ್ ಮಾಡಿದ್ರು. ಯಾತಕ್ಕೆ? ಅವ್ರು ಗೊತ್ತು ಯಾವ ಸಂಘಟನೆಯ ಶಕ್ತಿ ಎಷ್ಟಿಷ್ಟು ಅಂತ ಗೊತ್ತಾಗ್ಬಿಟ್ಟಿದೆ ಅವರಿಗೆ. ರಾಮೇಗೌಡ ಬಡ್ಕೊಳ್ಳಿ ಬಿಡ್ರಿ, ಅವ್ರ ಯೋಗ್ಯತೆ ಇಷ್ಟೇ. ಅವ್ರು 4 ಜನ ಕೇಳಲ್ಲ, ಓದಿಗೆ ಒಳಗಡೆ ನೋಡ್ಕೊಳ್ಳಿ. 2 ದಿನ ಪ್ರತಿಭಟನೆ ಮಾಡ್ತಾರ, ಮಾಡಲಿ, 3 ದಿನ ಮಾಡಲ್ಲ. ನಾವು ಒಗ್ಗಟ್ಟಾಗಿದ್ರೆ, ನಾವು ಶಕ್ತಿಯುತವಾಗಿದ್ರೆ, ಎಲ್ಲ ಸಂಘಟಕರು ಒಂದಾಗಿದ್ರೆ, ಎಲ್ಲರನ್ನು ಕರೆದು ಚರ್ಚೆ ಮಾಡಿ ನಾಮಫಲಕ ಚಳವಳಿ ಗುಣ. ಈ ದಿಕ್ಕಿನಿಂದ ನೀ ಬಾ, ಈ ದಿಕ್ಕಿನಿಂದ ನೀವು ಬನ್ನಿ, ಈ ದಿಕ್ಕಿನಿಂದ ನೀವು ಬರ್ತೀರಿ, ಈ ದಿಕ್ಕಿನಿಂದ ನಾನು ಬರ್ತೀನಿ. 4 ದಿಕ್ಕುಗಳಿಂದ, 8 ದಿಕ್ಕುಗಳಿಂದ ನಾವೆಲ್ಲ, ಒಂದ್ ಕಡೆ ಶಿವರಾಮೇಗೌಡ, ಒಂದ್ ಕಡೆ ಸಾರಾ ಗೋವಿಂದ, ಒಂದ್ ಕಡೆ ಕುಮಾರ್, ಒಂದ್ ಕಡೆ ಒಡ್ಡನಾಳರು, ಒಂದ್ ಕಡೆ ಜಾನಗೀರು ವೆಂಕಟರಾಮಯ್ಯರು, ಒಂದ್ ಕಡೆ ನಾರಾಯಣಗೌಡ, ಇನ್ನೊಬ್ಬ ಅವರು ಇವರು, ನಾವೆಲ್ಲ ಒಂದೊಂದು ಹೈವೇಗಳಿಂದ ಬಂದು ನಗರದಲ್ಲಿ ಸೇರೋಣ ಅಂತ ಹೇಳಿ ಮುಂಚಿತವಾಗಿ ಸಭೆ ಮಾಡಿ ಸಮಾಲೋಚನೆ ಮಾಡಿ ನಾಮಫಲಕ ಚಳವಳಿ ಮಾಡಿದ್ರೆ ಯಾವ ಪೊಲೀಸರು ನಮ್ಮನ್ನು ಅರೆಸ್ಟ್ ಮಾಡಕ್ಕಾಗ್ತದೆ? ಒಂದೊಂದು ದಿಕ್ಕಿನಿಂದ ಒಬ್ಬ ನಾಯಕ ಬರಬೇಕಾಯ್ತು. ಒಂದೊಂದು ದಿಕ್ಕಿನಿಂದ ಒಬ್ಬ ನಾಯಕ 500 ಜನ 1000 ಜನ ಕರ್ಕೊಂಡು ನಗರ ಪ್ರವೇಶ ಮಾಡಬೇಕಾಗಿತ್ತು. ನಾವು ಯಾವ ನಾಮಫಲಕಕ್ಕೂ ಕಲ್ಲು ಹೊಡಿಬಾರ್ದಾಗಿತ್ತು, ಯಾವ ನಾಮಫಲಕಕ್ಕೂ ಕೀಳಬಾರ್ದಾಗಿತ್ತು. ನಮ್ಮ ಉದ್ದೇಶ ನಮ್ಮ ಶಕ್ತಿಯ ಪ್ರದರ್ಶನ. ಯಾಕೆ ಇವತ್ತು ಜಾನಗೇರಿಯವರು ಮಾಧ್ಯಮವನ್ನು ಬಿಟ್ಟು, ಪತ್ರಿಕಾ ಮಾಧ್ಯಮವನ್ನು ಬಿಟ್ಟು ಬರವಣಿಗೆ ಇಟ್ಕೊಂಡು ಶನಿವಾರ ಭಾನುವಾರ ಬರ್ತೀವಿ ಯಾಕೆ ಹೋಗ್ಬೋಯ್ತಾರೆ ಅಂದ್ರೆ ನೋಡಿ 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 ರೋಸ್ ಹೋಗಿದ್ದಾರೆ. ಒಂದಲ್ಲ, ಎರಡಲ್ಲ, 16 ವರ್ಷ ಇದಿಷ್ಟೇ, ನಾವೇನೇ ಮಾಡೋಕ್ಕೂ ಆಗಲ್ಲ, ಇದು ನಾಯಿ ಬಲ ಡೊಂಕನೆ ಅಂತೇಳಿ ರೋಸ್ ಹೋಗಿ ಭೂಮಿ ತಾಯಿ ಸೇವೆ ಮಾಡ್ತಾರೆ. ಆದರೆ ಲಂಕೇಶ್ ಪತ್ರಿಕೆ ಹಿಂದೆ ಇದ್ದು ಆ ಪತ್ರಿಕೆ ಶೀರ್ಷಿಕೆ ಇರ್ಬೋದು, ಆ ಪತ್ರಿಕೆ ವಿನ್ಯಾಸ ಇರ್ಬೋದು, ಅದರ ಚೌಕಟ್ಟು ಇರ್ಬೋದು, ಯಾವ ಲೇಖನಿಗೆ ಯಾವ ಶೀರ್ಷಿಕೆ ಕೊಡಬೇಕು, ಯಾವ ರೀತಿ ಅದನ್ನು ಜನ ಮೆಚ್ಚುವಂತೆ ಕೊಡಬೇಕು ಅನ್ನೋದು ಅದ್ರ ಹಿಂದೆ ಇದ್ದಂಥ ವ್ಯಕ್ತಿ ಜಾನಗೀರಿಯವರು. ಆ ಲಂಕೇಶ್ ಪತ್ರಿಕೆ ಬೆಳವಣಿಗೆಗೆ ಕಾರಣರಾದಂಥವ್ರು. ಅದಕ್ಕೆಲ್ಲ ಪ್ರಚೋದನೆ ಕೊಟ್ಟದ್ದು, ಸ್ಫೂರ್ತಿ ಕೊಟ್ಟದ್ದು ಲಂಕೇಶ್ ಪತ್ರಿಕೆ. ಆ ಲಂಕೇಶ್ ಪತ್ರಿಕೆ ಉಪಸಂಪಾದಕರಾಗಿ, ಲಂಕೇಶ್ ಸಂಪಾದಕರು, ಒಬ್ಬ ದೈತ್ಯ ಬರಹಗಾರ. ಆದರೆ ಪತ್ರಿಕೆ ನಡೆಸೋದು ಹೇಗೆ, ಅದ್ರ ವಿನ್ಯಾಸ ಎಲ್ಲ ತಿಳ್ಕೊಂಡಿದ್ದದ್ದು, ಜನಕ್ಕೆ ಹೇಗೆ ತಲುಪಿಸಬೇಕು, ಯಾವ ವಿಚಾರ ಕೊಡಬೇಕು ಅನ್ನೋದನ್ನ ಅದನ್ನೆಲ್ಲ ಕೊಡ್ತಿದ್ದಂಥವರು ಜಾನಗೀರಿಯವರು. ಇವರು ನಿಸ್ವಾರ್ಥದಿಂದ ಆ ಬೆಳಗುವ ದೀಪಕ್ಕೆ ಬತ್ತಿಯದು, ಬೆಳಗುವ ದೀಪಕ್ಕೆ ಬತ್ತಿಯಾಗಿ ಉರಿದು ಬೆಳಕನ್ನು ಕೊಟ್ಟು ಆ ಬೆಳಕಿನಲ್ಲಿ ಅವರು ತಮ್ಮ ಜೀವನವನ್ನು ಸುಖಪಡಿಸಿಕೊಂಡ್ರು. ಇವರು ಆ ಬೆಳಕಿನಲ್ಲಿ ಸಾಹಿತ್ಯ ಕೃಷಿಗೆ ವಾಲಿ, ಸಾಹಿತ್ಯ ಕೃಷಿಗೆ ಬಂದು ಜೊತೆಗೆ ಭೂಮಿ ತಾಯಿ ಸೇವೆ ಮಾಡಿಕೊಂಡ್ರು. ಒಬ್ಬ ನಾಯಕ ದೊಡ್ಡ ಕಾರ್ಯ ಬಂದ ನಾಯಕ ಅಲ್ಲ, ನಾಯಕ ಜನಸಾಮಾನ್ಯರ ಮಧ್ಯೆ ಹುಟ್ಟಬೇಕು, ಸರಳವಾಗಿರ್ಬೇಕು, ಸಜ್ಜನರಾಗಿರ್ಬೇಕು, ವಿಷಯ ಪಾರಂಗತರಾಗಿರ್ಬೇಕು, ಓದ್ಕೊಂಡಿರ್ಬೇಕು, ಬರೆಯುವಂಗಿರ್ಬೇಕು, ಕಾರ್ಯಕರ್ತರಿಗೆ ಹುಮ್ಮಸ್ ಕೊಡುವಂತಿರ್ಬೇಕು. ಅವ್ರನ್ನ ಜನನಾಯಕರು. ಹಂಗಾಗಿ ನಾವು
ಮತ್ತೊಮ್ಮೆ ಡಿ ದೇವರಾಜ ಅರಸರು ನೋಡೋಕ್ಕಾಗಲ್ಲ. ಅಂಥ ಒಬ್ಬ ಶ್ರೇಷ್ಠ ರಾಜಕಾರಣಿಯನ್ನು ನಾವು ನೋಡೋಕ್ಕಾಗಲ್ಲ. ಈ ರಾಜ್ಯಕ್ಕೆ ಏಕೀಕರಣ ಆಗಿದ್ದರಿಂದ ಅದು ಮೈಸೂರು ವಿಶಾಲ ಮೈಸೂರು ರಾಜ್ಯ ಆಗಿತ್ತು. ಬಹುಜನರ ಬೇಡಿಕೆಯಂತೆ, ಎಲ್ಲ ಜನರ ಒತ್ತಾಸೆಯಂತೆ ಡಿ ದೇವರಾಜ ಅರಸರವರಿಗೆ ಮೂಲತಃ ಮನಸ್ಸಿಲ್ಲದೆ ಇದ್ದರೂ ಕೂಡ ಅವರು ಕರ್ನಾಟಕ ಏಕೀಕರಣವನ್ನು ಪ್ರಾರಂಭದಲ್ಲಿ ಒಪ್ಪಿರಲಿಲ್ಲ. ಕೆಂಗಲ್ ಹನುಮಂತಯ್ಯನವರು, ಕುವೆಂಪು ಅವರು, ಶಾಂತವೇರಿ ಗೋಪಾಲ್ ಅವರು 3 ಜನ ನಿಂತ್ಕೊಂಡು ಈ ಏಕೀಕರಣ ಆಗಲೇಬೇಕು ಅಂತೇಳಿ ಪ್ರಬಲವಾದಂಥ ಹೋರಾಟ ಮಾಡೋದ್ರ ಮುಖಾಂತರ, ಕುವೆಂಪು ಲೇಖನಗಳ ಮುಖಾಂತರ, ಕಾವ್ಯಗಳ ಮುಖಾಂತರ ಅವರು ಹೋರಾಟ ಮಾಡಿದ್ರೆ, ಗೋಪಾಲ್ ಅವರು ಶಾಸನಸಭೆಯಲ್ಲಿ ಹೋರಾಟ ಮಾಡಿದ್ರೆ, ಕೆಂಗಲ್ ಹನುಮಂತಯ್ಯನವರು ಮುಖ್ಯಮಂತ್ರಿಯಾಗಿ ನಿಲುವು ತಗೊಳ್ಳದೇ ಇದ್ರೆ ಕರ್ನಾಟಕ ಏಕೀಕರಣ ಆಗ್ತಿರಲಿಲ್ಲ. ಈ 3 ಸೇವೆ, ಈ 3 ನೆನಪಿದೆ. ಹಾಗಾಗಿ ಕರ್ನಾಟಕ ಏಕೀಕರಣ ಆಯಿತು. ಏಕೀಕರಣವಾದಂಥ ಕರ್ನಾಟಕ ಮೈಸೂರೇ ಉಳಿಸ್ಕೊಳ್ಳೋಣ ಅನ್ನೋ ಒಂದು ಆಸೆ, ಅದೊಂದು ಅವಿನಾಭಾವ ಸಂಬಂಧ. ಮೈಸೂರು ಅರಸರ ಮೇಲೆ ನಮಗೆ ಬಹಳ ಅಭಿಮಾನ ಪ್ರೀತಿ. ಯಾಕೆ ಅಂತ ಹೇಳಿದ್ರೆ ಅವರು ಮೈಸೂರು ಅರಸರು ರಾಜರಾಗಿ ಮೆರಿಲೇ ಇಲ್ಲ. ಅವರು ಇಡೀ ರಾಷ್ಟ್ರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮೀಸಲಾತಿಯನ್ನು ತಂದಂಥ ಭೂಪ ನಾಲ್ವಡಿಯವರು, ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಟ್ಟಂಥವ್ರು, ಹೆಣ್ಣು ಮಕ್ಕಳಿಗೆ ಮತದಾನ ಹಕ್ಕನ್ನು ಕೊಟ್ಟಂಥವ್ರು, ಬಸವಿ ಪದ್ಧತಿ ಇದನ್ನು ನಿರ್ಮೂಲ ಮಾಡುವಂಥವ್ರು, ದೇವದಾಸಿ ಪದ್ಧತಿಯನ್ನು ತೆಗೆದಕ್ಕಂಥವ್ರು, ಅನೇಕ ಯೋಜನೆಗಳನ್ನು ಕೊಟ್ಟಂಥವ್ರು, ಕೃಷ್ಣರಾಜ ಸಾಗರವನ್ನು ಕಟ್ಟಿದಂಥವ್ರು ನಾಲ್ವಡಿ ಕೃಷ್ಣರಾಜ. ಆದರೂ ಕೂಡ ಮೈಸೂರಿನ ಭಾಗದವರೇ ಆದಂಥ ದೇವರಾಜ ಅರಸರವರು, ಅರಸು ಮನೆತನಕ್ಕೆ ಸೇರಿದಂಥ ಡಿ ದೇವರಾಜ ಅರಸರವರು ಬಹುಜನರ ಬೇಡಿಕೆಯನ್ನ, ಕನ್ನಡಿಗರೆಲ್ಲರ ಬೇಡಿಕೆಯನ್ನ, ಎಲ್ಲರ ಮನವಿಯನ್ನ ಪುರಸ್ಕರಿಸಿ 1973 ನವೆಂಬರ್ 1ನೇ ತಾರೀಕು ಕರ್ನಾಟಕ, ಮೈಸೂರು ರಾಜ್ಯವನ್ನ ಕರ್ನಾಟಕವೆಂದೇಳಿ ಪುನರ್ ನಾಮಕರಣ ಮಾಡ್ತಾರೆ. ನಿಜವಾಗಿ ಕೂಡ ಡಿ ದೇವರಾಜ ಅರಸು ಅಂತ ನಾಯಕರು ಬೇಕು. ಅವರು ವಿಧಾನಸಭೆಯಲ್ಲಿ ಮಾತಾಡ್ತಾ ಇದ್ರೆ ಉದಾಹರಣೆಗಳನ್ನ ಕೊಡ್ತಾ ಇದ್ರು. ಮಹಾಭಾರತ, ರಾಮಾಯಣ, ಈ ಹರಿಶ್ಚಂದ್ರ ಕಾವ್ಯಗಳು, ನಳಮಹಾರಾಜ, ಇಂಥ ಉದಾಹರಣೆಗಳನ್ನ ಕೊಟ್ಟು ವಿರೋಧ ಪಕ್ಷವನ್ನ ಕುಂಡಿಸ್ತಾ ಇದ್ರು. ನಾವೆಲ್ಲ ಒಟ್ಟೊಟ್ಟಿಗೆ ಚಳವಳಿ ಮಾಡಿದಂಥವ್ರು. ಸುಳ್ಳು ಹೇಳ್ತಾರೆ ಈ ನಡುವೆ. ನಾನು ಸುಮ್ಮನೆ ಒಂದ್ಸರಿ ವಾಟ್ಸಪ್ ನೋಡ್ತಾ ಇದ್ರೆ, ಗಾಂಧಿ ಮೈದಾನದಲ್ಲಿ ಜಾಂಗೀರ್ ಚಳವಳಿ ಮಾಡಿದವರು ನಾವುಗಳು. ಮೊನ್ನೆ ಹೇಳ್ತಾರೆ ಒಬ್ರು ದೊಡ್ಡವರು ಜೈಲಲ್ಲಿದ್ದರು, ನಾನು ವಿಧಾನಸೌಧದಿಂದ ಮೆರವಣಿಗೆ ತೆಗೆದುಕೊಂಡು ಬಂದು ಶ್ರೀರಾಮಪುರಕ್ಕೆ ಬಂದು ತೆಲುಗರನ್ನ ಹುಟ್ಟರಿಸಿ ಹೇಳ್ತಾರೆ. ಅಯ್ಯೋ ಬಡ್ಡಿ ಮಗನೇ, ನೀನು ಇರ್ಲೇ ಇಲ್ವಲ್ಲ ಯಾಕೆ ಚಳವಳಿಲಿ? ಇರ್ಲೇ ಇಲ್ವಲ್ಲಪ್ಪ, ನೀನು 92 ಎಲ್ಲಪ್ಪ ಇದ್ದೆ ನೀನು. ಅಯ್ಯೋ ಶಿವನೇ, ಸುಳ್ಳು ಹೇಳ್ತಾರೆ. ಈ ಗೋಕಾಕ್ ವರದಿಲಿ ನಾವು ಕಟ್ಟದ ರಾಜ್ಯವಲ್ಲ ಅಂತ ಹೇಳ್ತಾರೆ. ಎಲ್ಲಪ್ಪ ಇದೆ ಗೋಕಾಕ್ ವರದಿಲಿ? ಗಾಂಧಿ ಮೈದಾನದಲ್ಲಿ ಯಾರಪ್ಪ ಪ್ರವೇಶ ಮಾಡಿದವರು? ಟ್ಯಾಲಿ ರಸ್ತೆಯಲ್ಲಿ ಯಾರಪ್ಪ ಪ್ರತಿಭಟನೆ ಮಾಡಿದವರು? ಜಮಖಾನ ಮೈದಾನದಲ್ಲಿ ಯಾರಪ್ಪ ಪ್ರತಿಭಟನೆ ಮಾಡಿದವರು? ನೀನೆಲ್ಲಪ್ಪ ಇದ್ದಾಗ ನಿಜ ಹೇಳಯ್ಯ, ನಿಜ ಹೇಳು. ಒಪ್ಕೋತಾರೆ ಕನ್ನಡಿಗರು, ಸುಳ್ಳು ಹೇಳಬೇಡ. ಸ್ವತಃ ಚಳುವಳಿಯಲ್ಲಿ ಭಾಗವಹಿಸಿದಂಥವರು, ಸಂಘಟಿಸಿದವರು ಇನ್ನೂ ಬದುಕಿದ್ದಾರೆ ಕಣಪ್ಪ. ಸುಳ್ಳು ಹೇಳಿ ಜನಕ್ಕೆ ಯಾಕಪ್ಪ ಮೋಸ ಮಾಡ್ತೀರಾ? ಹೇಳ್ತಾರೆ. ವಿಧಾನಸೌಧದಿಂದ ಶ್ರೀರಾಮಪುರದ ಗಾಂಧಿ ಮೈದಾನಕ್ಕೆ ಮೆರವಣಿಗೆ ತಂದಿದಂತೆ ಸರ್ ಹೇಳ್ತೇನೆ. ಅದು ಆಫೀಸಲ್ಲಿ ಕುಂತ್ಕೊಂಡು ಹೀಗೆ ಟೈಗರ್ ಪ್ರಭಾಕರ್, LTT ಪ್ರಭಾಕರ್ ಇದ್ದಲ್ಲ, ಆ ಟೈಗರ್ ಕುತ್ಕೊಂಡು ಮಾತನಾಡಿದೆ. ನಾಯಕ ಏನ್ರಿ, ನಮಗೆಲ್ಲ ಕನ್ನಡದ ಹುಚ್ಚಿಳಿಸಿದ್ದೆ ವಾಟಾನಾಗದು, ಹುಚ್ಚಿಳಿಸಿದ್ದೆ ಅವರು. ಆಗ ಅವ್ರಿಗೆ ಕನ್ನಡಾಗ್ಬಿಟ್ರು. ಗೋಕಾಕುಡಿ ಚಳುವಳಿಯಲ್ಲಿ ಸೆಕೆಂಡ್ ಕುಂತ್ಕೊಡ್ತು. ಗೋಕಾಕುಡಿ ಚಳುವಳಿಗೆ ವಾಟಾನಾಗ ಬಂದಿದ್ರೆ ಅವತ್ತೇ ಅವ್ರು ಸರ್ಕಾರ ರಚನೆ ಮಾಡ್ಬೋದಾಗಿತ್ತು. ಸರ್ಕಾರ ರಚನೆ ಮಾಡದಿದ್ರೆ ಪ್ರಬಲ ವಿರೋಧ ಪಕ್ಷದ ನಾಯಕ ಆಗುವಷ್ಟು ಸ್ಥಾನನ ಗೆದ್ಕೋತಾ ಇದ್ರು. ಗೋಕಾಕುಡಿ ಚಳುವಳಿಯ ಮುಂಚೂಣಿ ಇಟ್ಕೊ ಬಾವುಬೇಕು ಹೊರಟಿದೆ. ಇಡೀ ರಾಜ್ಯ ಪ್ರವಾಸ ಮಾಡಿಬಿಟ್ಟಿದೆ ರಾಜ್ಕುಮಾರ್ ಜೊತೆಲಿ. ಆ ನಂತರ ಬಂದಂಥ ಚುನಾವಣೆಯಲ್ಲಿ ಕನಿಷ್ಠ ಕಮ್ಮಿಯನ್ನು 5 ಸೀಟ್ ಗೆಲ್ಲರು, ಇಲ್ಲ ಅಥವಾ ಮುಖ್ಯಮಂತ್ರಿನೇ ಆಗ್ಬಿಡ್ತಾ ಇದ್ದೇನೋ ಅಂತ ಅವಕಾಶವನ್ನು ಕಳ್ಕೊಂಡ್ರು. ಎಲ್ಲೂ ಬರಲಿಲ್ಲ, ಎಟಿ ಕಚೇರಿಗೆ ಎಲ್ಲೂ ಬರಲಿಲ್ಲ, ಎಟಿ ಕಚೇರಿಗೂ ಬರಲಿಲ್ಲ, ಇದು ಗಾಂಧಿ ಮೈದಾನಕ್ಕೂ ಬರಲಿಲ್ಲ, ಜಲಗೆರೆ ಅವರೇ ಅದಕ್ಕೂ ಬರಲಿಲ್ಲ, ಎಲ್ಲಿಗೂ ಬರಲ್ಲ ಅವರು. ಮೈಸೂರು ಬೇಕು, ಕಬ್ಬನ್ ಬೇಕು, ಮತ್ತೆ ಇದು ಉಡ್ಡಾಡಿಸು. ನಾನು ವೈಯಕ್ತಿಕವಾಗಿ ವಾಟಾಳರ ಬಗ್ಗೆ ನನಗೆ ಅಪಾರ ಗೌರವ ಇದೆ. ಆದರೆ ಅವರ ನಡವಳಿಕೆಗಳಿದೆಯಲ್ಲ, ನಾನು ಕನ್ನಡಿಗನಾಗಿ ಮಾತನಾಡುವ ನೈತಿಕ ಹಕ್ಕು ನನಗಿದೆ. ಯಾಕೆಂದ್ರೆ ನಾನು ಅವರ ಚುನಾವಣೆಗೆ ದುಡಿದಿದ್ದೀನಿ. ಅವ್ರ ಹೆಂಡತಿ ಜ್ಞಾನಾಂಬ ವಾಟಾಳ್ ನಾಗರಾಜ್ ದುಡಿದಿದ್ದೀನಿ ಚುನಾವಣೆಯಲ್ಲಿ.